ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಹುಲಗೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರಿಗೆ ಬಸ್ ನಿಲ್ದಾಣ ಕರ್ಮಕಾಂಡಕ್ಕೆ ಇಲ್ಲವೇ ಹುಲಗೂರು ಗ್ರಾಮವೆಂದರೆ ಸಂತ ಖಾದರಲಿಂಗರ್ ದೊಡ್ಡ ಗ್ರಾಮವೆಂದು ಹೆಗ್ಗಳಿಕೆ ಪಡೆದಿದೆ. ಮತ್ತೊಂದೆಡೆ ದೇವರು ವರ ಕೊಟ್ಟರೂ ಪೂಜಾರಿ ವರ ನೀಡೋದಿಲ್ಲ ಎಂಬುದು ಜ್ವಲಂತ ಸಾಕ್ಷಿ. ಹುಲಗೂರ ಸಾರಿಗೆ ಬಸ್ ನಿಲ್ದಾಣದ ಕರ್ಮಕಾಂಡವಾಗಿದೆ. ಬಸ್ ನಿಲ್ದಾಣದಲ್ಲಿ ನಿರ್ವಾಹಕ ಕೊಠಡಿ ಇದೆ, ನಿರ್ವಾಹಕರಿಲ್ಲ. ಇದ್ದ ಕೊಠಡಿಗಳು ಬಿಗ್ ಜೇಡದ ಸ್ಥಿತಿಯಲ್ಲಿ ಕಂಡ್ರೆ ಮಲಮೂತ್ರ ವಿಸರ್ಜನೆ ಕೊಠಡಿ ದುರ್ವಾಸನೆಯಿಂದ ಸಂಪೂರ್ಣ ಹಾಳಾಗಿದೆ. ಬಸ್ ನಿಲ್ದಾಣದ ಸುತ್ತಮುತ್ತಲಿನ ತ್ಯಾಜ್ಯ ನಿರ್ವಹಣೆ ಇಲ್ಲದೆ ಸಂಪೂರ್ಣ ದುರ್ನಾಥದಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ನಮಗೇನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವುದು ಸಾರ್ವಜನಿಕರ, ಪ್ರಯಾಣಿಕರ, ವಿವಿಧ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮಕ್ಕೆ ಮುಂದಾಗುವರೋ ಇಲ್ಲವೆಂದು ಕಾದು ನೋಡಬೇಕಿದೆ. ವಿನೀಸ್ ಬಸವರಾಜ್, ಹಾವೇರಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಹುಲಗೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರಿಗೆ ಬಸ್ ನಿಲ್ದಾಣ ಕರ್ಮಕಾಂಡಕ್ಕೆ ಇಲ್ಲವೇ ಹುಲಗೂರು ಗ್ರಾಮವೆಂದರೆ ಸಂತ ಖಾದರಲಿಂಗರ್ ದೊಡ್ಡ ಗ್ರಾಮವೆಂದು ಹೆಗ್ಗಳಿಕೆ ಪಡೆದಿದೆ. ಮತ್ತೊಂದೆಡೆ ದೇವರು ವರ ಕೊಟ್ಟರೂ ಪೂಜಾರಿ ವರ ನೀಡೋದಿಲ್ಲ ಎಂಬುದು ಜ್ವಲಂತ ಸಾಕ್ಷಿ. ಹುಲಗೂರ ಸಾರಿಗೆ ಬಸ್ ನಿಲ್ದಾಣದ ಕರ್ಮಕಾಂಡವಾಗಿದೆ. ಬಸ್ ನಿಲ್ದಾಣದಲ್ಲಿ ನಿರ್ವಾಹಕ ಕೊಠಡಿ ಇದೆ, ನಿರ್ವಾಹಕರಿಲ್ಲ. ಇದ್ದ ಕೊಠಡಿಗಳು ಬಿಗ್ ಜೇಡದ ಸ್ಥಿತಿಯಲ್ಲಿ ಕಂಡ್ರೆ ಮಲಮೂತ್ರ ವಿಸರ್ಜನೆ ಕೊಠಡಿ ದುರ್ವಾಸನೆಯಿಂದ ಸಂಪೂರ್ಣ ಹಾಳಾಗಿದೆ. ಬಸ್ ನಿಲ್ದಾಣದ ಸುತ್ತಮುತ್ತಲಿನ ತ್ಯಾಜ್ಯ ನಿರ್ವಹಣೆ ಇಲ್ಲದೆ ಸಂಪೂರ್ಣ ದುರ್ನಾಥದಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ನಮಗೇನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವುದು ಸಾರ್ವಜನಿಕರ, ಪ್ರಯಾಣಿಕರ, ವಿವಿಧ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮಕ್ಕೆ ಮುಂದಾಗುವರೋ ಇಲ್ಲವೆಂದು ಕಾದು ನೋಡಬೇಕಿದೆ. ವಿನೀಸ್ ಬಸವರಾಜ್, ಹಾವೇರಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಹುಲಗೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರಿಗೆ ಬಸ್ ನಿಲ್ದಾಣ ಕರ್ಮಕಾಂಡಕ್ಕೆ ಇಲ್ಲವೇ ಹುಲಗೂರು ಗ್ರಾಮವೆಂದರೆ ಸಂತ ಖಾದರಲಿಂಗರ್ ದೊಡ್ಡ ಗ್ರಾಮವೆಂದು ಹೆಗ್ಗಳಿಕೆ ಪಡೆದಿದೆ. ಮತ್ತೊಂದೆಡೆ ದೇವರು ವರ ಕೊಟ್ಟರೂ ಪೂಜಾರಿ ವರ ನೀಡೋದಿಲ್ಲ ಎಂಬುದು ಜ್ವಲಂತ ಸಾಕ್ಷಿ. ಹುಲಗೂರ ಸಾರಿಗೆ ಬಸ್ ನಿಲ್ದಾಣದ ಕರ್ಮಕಾಂಡವಾಗಿದೆ. ಬಸ್ ನಿಲ್ದಾಣದಲ್ಲಿ ನಿರ್ವಾಹಕ ಕೊಠಡಿ ಇದೆ, ನಿರ್ವಾಹಕರಿಲ್ಲ. ಇದ್ದ ಕೊಠಡಿಗಳು ಬಿಗ್ ಜೇಡದ ಸ್ಥಿತಿಯಲ್ಲಿ ಕಂಡ್ರೆ ಮಲಮೂತ್ರ ವಿಸರ್ಜನೆ ಕೊಠಡಿ ದುರ್ವಾಸನೆಯಿಂದ ಸಂಪೂರ್ಣ ಹಾಳಾಗಿದೆ. ಬಸ್ ನಿಲ್ದಾಣದ ಸುತ್ತಮುತ್ತಲಿನ ತ್ಯಾಜ್ಯ ನಿರ್ವಹಣೆ ಇಲ್ಲದೆ ಸಂಪೂರ್ಣ ದುರ್ನಾಥದಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ನಮಗೇನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವುದು ಸಾರ್ವಜನಿಕರ, ಪ್ರಯಾಣಿಕರ, ವಿವಿಧ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮಕ್ಕೆ ಮುಂದಾಗುವರೋ ಇಲ್ಲವೆಂದು ಕಾದು ನೋಡಬೇಕಿದೆ. ವಿನೀಸ್ ಬಸವರಾಜ್, ಹಾವೇರಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಹುಲಗೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರಿಗೆ ಬಸ್ ನಿಲ್ದಾಣ ಕರ್ಮಕಾಂಡಕ್ಕೆ ಇಲ್ಲವೇ ಹುಲಗೂರು ಗ್ರಾಮವೆಂದರೆ ಸಂತ ಖಾದರಲಿಂಗರ್ ದೊಡ್ಡ ಗ್ರಾಮವೆಂದು ಹೆಗ್ಗಳಿಕೆ ಪಡೆದಿದೆ. ಮತ್ತೊಂದೆಡೆ ದೇವರು ವರ ಕೊಟ್ಟರೂ ಪೂಜಾರಿ ವರ ನೀಡೋದಿಲ್ಲ ಎಂಬುದು ಜ್ವಲಂತ ಸಾಕ್ಷಿ. ಹುಲಗೂರ ಸಾರಿಗೆ ಬಸ್ ನಿಲ್ದಾಣದ ಕರ್ಮಕಾಂಡವಾಗಿದೆ. ಬಸ್ ನಿಲ್ದಾಣದಲ್ಲಿ ನಿರ್ವಾಹಕ ಕೊಠಡಿ ಇದೆ, ನಿರ್ವಾಹಕರಿಲ್ಲ. ಇದ್ದ ಕೊಠಡಿಗಳು ಬಿಗ್ ಜೇಡದ ಸ್ಥಿತಿಯಲ್ಲಿ ಕಂಡ್ರೆ ಮಲಮೂತ್ರ ವಿಸರ್ಜನೆ ಕೊಠಡಿ ದುರ್ವಾಸನೆಯಿಂದ ಸಂಪೂರ್ಣ ಹಾಳಾಗಿದೆ. ಬಸ್ ನಿಲ್ದಾಣದ ಸುತ್ತಮುತ್ತಲಿನ ತ್ಯಾಜ್ಯ ನಿರ್ವಹಣೆ ಇಲ್ಲದೆ ಸಂಪೂರ್ಣ ದುರ್ನಾಥದಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ನಮಗೇನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವುದು ಸಾರ್ವಜನಿಕರ, ಪ್ರಯಾಣಿಕರ, ವಿವಿಧ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮಕ್ಕೆ ಮುಂದಾಗುವರೋ ಇಲ್ಲವೆಂದು ಕಾದು ನೋಡಬೇಕಿದೆ. ವಿನೀಸ್ ಬಸವರಾಜ್, ಹಾವೇರಿ.